ವಿದ್ಯುತ್ ದರ ಏರಿಕೆ ಆಗಿದೆಯಾ? ನೋಡಿ, ಅದೇನಾಗಿದೆ, 2002ರಲ್ಲಿ ನಮ್ಮ KEB ಇತ್ತು. ಆಗ ಅಂದಿನ ಸರ್ಕಾರ ಏನು ಮಾಡಿದ್ರು ಅಂತ ಹೇಳ್ಬಿಟ್ರೆ, ಬೇರೆ ಬೇರೆ ಭಾಗ ನಮ್ಮ ಎಸ್ಕಾಮ್ಸ್ ಡಿವೈಡ್ ಮಾಡಿದ್ರು, KPTC ಎಲ್ಲ ಡಿವೈಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸುಮಾರು 30,000 ಎಂಪ್ಲಾಯಿಗಳು ನಮ್ಮ KEBಯಲ್ಲಿ ಇದ್ದಿದ್ದು, ಅವ್ರನ್ನೆಲ್ಲ ಬೇರೆ ಬೇರೆ ಎಸ್ಕಾಮಿಗೆ ಕೊಟ್ಟರು. ಆವತ್ತು ಅವರಿಗೆ ಇದು ಕೊಡಬೇಕಾಗಿತ್ತಲ್ಲ, ಯಾವುದು ಪೆನ್ಷನು ಮತ್ತು ಗ್ರ್ಯಾಟ್ಯುಟಿ ಫಂಡ್. ಆ ಗ್ರ್ಯಾಟ್ಯುಟಿ ಫಂಡು ಪೆನ್ಷನು ಆ ಟೈಮಲ್ಲಿ KPTCಯಲ್ಲಿಗೆ ಒಪ್ಪಿಸಿದರು. KPTCಯಲ್ಲೂ ಅದನ್ನು ಕೊಡ್ತಾ ಇದ್ದರು, ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಡ್ತಾಯಿದ್ರು. ಸುಮಾರು 12,000 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದ್ದಾರೆ. ಈಗ ಸರ್ಕಾರ ಏನು ಹೇಳಿದರೆ, ಅದು ಎಸ್ಕಾಮ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅದಕ್ಕೆ KRCಗೆ ಹೋಗ್ಬಿಟ್ಟು ಇದು ಕೊಟ್ಟಿದ್ದಾರೆ, ಎಸ್ಕಾಮ್ಸ್ ಅವ್ರು ಕೊಟ್ಟಿದ್ದಾರೆ. ಈ ಹಳೆ ಪೆನ್ಷನು ಗ್ರ್ಯಾಟಿಟ್ಯೂಡ್ ಅದನ್ನು ಗ್ರಾಹಕರೇ ಕೊಡಬೇಕು ದುಡ್ಡು. ಅದರಲ್ಲಿ ಏನಾಯಿತು, FKCCಯಿಂದ ಒಂದು ಕೋರ್ಟಿಗೆ ಹೋಗಿದ್ದರು. ಅಲ್ಲಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಮೊನ್ನೆ ಕೇಸು ಕೋರ್ಟಿಂದ ಏನಾಗಿದೆ ಅಂತ ಗ್ರಾಹಕರೇ ಕೊಡಬೇಕು ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ KERC ಅವರು ಈಗ ಆರ್ಡ್ರ್ ಕೊಟ್ಟಿದ್ದಾರೆ. ಏನಂತ ಹೇಳ್ಬಿಟ್ರೆ 36 ಪೈಸೆ. ಅದರಲ್ಲಿ ಇದು ರೇಟ್ ಜಾಸ್ತಿ ಮಾಡಿದಲ್ಲ, ಇದು ಹಳೆ ಪೆನ್ಷನ್ನು ಇದೆಯಲ್ಲ, ಮತ್ತು ಗ್ರ್ಯಾಟ್ಯುಟಿ ವಿಚಾರದಲ್ಲಿ ಬಂದಿರೋದು, ಗ್ರಾಜ್ಯುಯೇಟ್ ಅದರ ವಿಚಾರ ಬಂದಿರೋದು. ಅದರಿಂದ ಇದು KERC ಆದೇಶ ಪ್ರಕಾರ ಹಳೆದರ ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ, ಅವರು ಇನ್ನೂ ಇದ್ದಾರೆ, ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ, ಆ ವಿಚಾರದಲ್ಲಿ ಇವತ್ತು ಆರ್ಡ್ರ್ ಕೊಟ್ಟಿದ್ದಾರೆ 36 ಪೈಸೆ. ನೋಡಿ, ನೀವು ನೆಕ್ಸ್ಟ್ ವೀಕಲ್ಲ, ಅದು ನಾವು ಈಗಾಗಲೇ KERC ಅವರು ಮಾಡ್ತಾರೆ. ಅವ್ರು ಯಾವ ಕೊಡ್ತಾರೆ ನನಗೆ ಗೊತ್ತಿಲ್ಲ. KERC ಅವರು ಕಳೆದ ಸತಿ ಅವರು ಹೆಚ್ಚಿಗೆ ಮಾಡೇ ಇರಲಿಲ್ಲ, ನಾವು ಇದು ಹೆಚ್ಚಿಗೆ ಮಾಡಲಿಲ್ಲ. ಈ ಸತಿ ಅವ್ರು ಏನು ಕೊಡ್ತಾರೆ ಅಂತ ನೋಡಿದ ಮೇಲೆ ನಾನು ಅದರ ವಿಚಾರದಲ್ಲಿ ಮಾತಾಡ್ತೇನೆ.